ಬಿಡು ಬಿಡು ಪಾಪ ಮುಟ್ಟಿನ ಮುಟ್ಟ ಸೊ ಗಾಯ್ಸ್, ಈಗ ನಾ ಎಲ್ಲಿ ಬಂದೀನಂದ್ರೆ, ನಾನು ಎಲ್ಲಿ 10th ಕಲ್ತ್ನಲ್ಲ, ಸೊ ನನ್ನ ಹೈಸ್ಕೂಲ್ ಮುಗಿಸಿದಂತಹ ಸ್ಕೂಲಿನಿಂದ ಇಲ್ಲಿಗೆ ಟ್ರಿಪ್ ಕರ್ಕೊಂಬಂದಾರ ಆ್ಯಕ್ಚುಲಿ. ಸೊ ಇಲ್ಲಿ ಅದಾರ ಎಲ್ಲರೂ. ಸೊ ಇವರೆಲ್ಲ ನಮ್ಮ ಸರ್ಸು. ಇದು ಸ್ಕೂಲ್ ಹೋದಲ್ಲಿಂದ ಎಷ್ಟನೇ ಕ್ಲಾಸ್? ಹಾಂ, ನಾನು ನಿಮ್ಮ ಸಲ ಕಲ್ತಾವ. ಹ್ಞೂಪ್ಪ, ಈ ಕಡೆ ಬಾ. ಕಡೆ ಈಗ ಇನ್ನೂ ಓದಾಕತ್ತೀನಿ. ನಾ BBA ಮಾಡತ್ತೀನಿ, ಡಿಗ್ರಿ. ನೀ ಏನು ಆಗ್ಬೇಕಂತದಿ ಮುಂದೆ? ಅಡ್ಡಿಲ್ಲ. ಹೆಂಗಾದ್ರೆ ಸರ್ಸ್ ಎಲ್ಲ ಈಗೂ ಹಂಗಷ್ಟು ಸ್ಟ್ರಿಕ್ಟ್ ಅದಾರ? ಹಾಂ, ಭಾಳ ಅದಾರಲ್ಲ. ಹಾಂ, ಏನಂತ ಬಿಟ್ಟ ಬಂದ್ಯಾ? ಹಾಂ, ಅಡ್ಡಿಲ್ಲ. ನಮಗೂ ಬೈತಿದ್ದಲ್ಲ ಅಷ್ಟವ್ರೆ, ಭಾಳ ಚಂದ ಹೇಳೋರು. ನೀವು ಉಡಾಗಿರಿ ಮಾಡಿದ್ರೆ ಬೈತಾರೆ. ಮತ್ತೆ ನಾ ಎಷ್ಟು ಸೈಲೆಂಟ್ ಇದ್ದಾಗ ಗೊತ್ತಾನ ಕಾಲೇಜ್ನಾಗ, ಸ್ಕೂಲ್ನಾಗ ಭಾಳ ಸೈಲೆಂಟ್ ಇದ್ದಾನ. ನಾನು ನೋಡಿದ್ರೆ ಹಂಗೆ ಅನ್ಸುತ್ತೆ. ನಿಮಗೀಗ ಹೆಂಗೆ ಅನಿಸುತ್ತೆ? ಯೂಟ್ಯೂಬ್ ಅದು ನೋಡ್ತೇನೆ. ಯೂಟ್ಯೂಬ್ ನೋಡ್ತೀವಿ? ನೋಡಲ್ಲ ಅದಲ್ಲ ಯೂಟ್ಯೂಬ್ನಾಗ. ನಾನು ಯೂಟ್ಯೂಬ್ ಬ್ಲಾಗ್ ಮಾಡ್ತೇನೆ. ಯೂಟ್ಯೂಬ್ ಅಂತೇಳಿ ಬರ್ತೈತೆ ಆ್ಯಪ್ನಾಗ, ಫೋನ್ಯಾಗ. ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ನಾನು. ಅದಕ್ಕೆ ಮಾಡತ್ತೀನಿ ವಿಡಿಯೋ. ಅದ್ರ ಹಾಕಿಟ್ಬಿಡೋದಲ್ಲ, ನೆನಪು ಹೋಗುತ್ತೆ. ಹಾಯ್ ಮಾಡೋದಕ್ಕೆ. ಹಾಯ್ ಮಾಡ. ಹಿಂಗೆ ಮಾಡಿ. ಸೊ ಗೈಸ್, ಈಗ ಇಲ್ಲೇ ನೋಡ್ರಿ, ಇದು ಭಾಳ ಸಲ ಬಂದ್ಬಿಟ್ಟೇನು ರಾಕ್ ಗಾರ್ಡನ್ಗೆ. ಬಟ್ ವಿಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ನನಗೆ ಆ್ಯಕ್ಚುಲಿ ಹೋಗ್ಬೇಕಂದ್ರೆ. ಎಲ್ಲ ನೋಡಿಬಿಟ್ಟಿನಿ. ಆ್ಯಂಡ್ ಈಗ ಬರೋದು ಸೆಕೆಂಡ್ ಟೈಮ್. ಬಂದು ಹೋಗಿದ್ದೆ, ಈಗ ಮತ್ತೊಮ್ಮೆ ಬಂದೀನಿ. ಆ್ಯಂಡ್ ಇಲ್ಲಿ ನೋಡ್ರಿ, ಸೊ ಇಲ್ಲೆಲ್ಲ ಹೆಂಗೈತೆ ಅಂತೇಳಿ. ಸೊ ನಾ ಎಲ್ಲಿ 10th ಮುಗಿಸಿದ್ನಲ್ಲ ಅಂತ ಸ್ಕೂಲ್ ಕಲಿತೆ. ಸೊ ಆ ಸ್ಕೂಲಿಂದ ಇಲ್ಲೇ ಪಿಕ್ನಿಕ್ ಕರ್ಕೊಂಬಂದ್ರೆ ಹುಡುಗರನ್ನ. ಸೊ ಅದನ್ನು ನೋಡಾಕತ್ತೀವಿ ನಾವಿಲ್ಲಿ. ಆ್ಯಂಡ್ ಅವ್ರನ್ನ ಮೀಟ್ ಹಾಕಂತ ಬಂದೇನೆ ಆ್ಯಕ್ಚುಲಿ. ನಮ್ಮ ಹಳೆ ಸರ್ಸ್ ಸವಿ ನೆನಪು ಅಂತೇಳಿ ಅವ್ರ ಆಶೀರ್ವಾದ ತೊಗೊಂಡೋಗಿ ಅವ್ರು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಅಂದೆ. ಯಾಕಂದ್ರೆ 10th ಮುಗಿಸ್ದಾಗಿಂದ ನಾವು ವಾಪಸ್ ಅವ್ರು ನೋಡಿವಿಲ್ಲ, ಆ ಕಡೆ ಹೋಗಿವಿಲ್ಲ. ಅಲ್ಲಿ ಮಠ ಹೋಗೋಕ್ಕಂತೂ ಆಗಲ್ಲ ವಾಪಸ್. ನೋಡ ಅವ್ರನ್ನ ಮಾತಾಡ್ಸ್ಕೊಂಡು ಹೋಗಕ್ಕಂತ ಬರ್ಬೇಕು. ಸೊ ಹೆಂಗಿದ್ರು ಬಂದಾರಲ್ಲ ಇಲ್ಲೇ ಮಾತಾಡ್ಸೋಣ ಅಂತೇಳಿ. ನಮ್ದು ಇಲ್ಲೇ ಶಿಗ್ಗಾಂವ್ ಇಲ್ಲಿದ್ದೇ ಇರ್ತಾರೆ ಎಲ್ಲರೂ ಆಲ್ಮೋಸ್ಟ್. ನಾವು ಒಂದು 2 ಕಿಲೋಮೀಟ್ರ್ ಆಗುತ್ತೆ ಶಿಗ್ಗಾಂವ್. ಸೊ ಇಷ್ಟಂತೂ ಇತ್ತು. ಅವ್ರನ್ನೆಲ್ಲ ತೋರಿಸ್ತೀನಿ ನಿಮ್ಗೆ ಯಾರ್ಯಾರು ಅಂತೇಳಿ. ಮಾತಾಡ್ಸೋಕ್ಕಾಗಲ್ಲ ಅಫ್ಕೋರ್ಸ್, ಅಷ್ಟೇ ಹೆದರಿಕೆ ಇತ್ತು. ನಾವು ಭಾಳ ಹೆದರಿಕೆ ಇಟ್ಟಿರಿದ್ರೆ, ಈಗ ಸ್ಟಿಕ್ಟ್ ಭಾಳ. ನೋಡಂಬರ್ರಿ. ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂದ್ರೆ, ನನಗೂ ಅಷ್ಟೇ 10th ಒಳಗಿದ್ದಾಗ ಅಷ್ಟೊಂದು ನಾಲೆಜ್ ಇದ್ದಿದ್ದಿಲ್ಲ. ಬಟ್ ಇತ್ತು ಒಂದು ಲೆವೆಲ್ಗೆ. ಅಂದ್ರೆ ಯಾವ ಟೈಪ್ ನಾಲೆಜ್ ಅಂದ್ರೆ, ಈ ಸ್ಕೂಲ್ ಒಳಗೆ ಅದಾರಲ್ಲ ಹುಡುಗರು, ಅವ್ರಿಗೆ ಯೂಟ್ಯೂಬ್ ಅಂದ್ರೆ ಗೊತ್ತಿಲ್ಲ ಅವನ್ನೇ. ಮತ್ತು ಅಷ್ಟು ಒಂದು ಇನ್ನೋಸೆನ್ಸ್ ಆಗಿರ್ಬೋದು, ಅದೊಂದು ಮುಗ್ಧತೆ ಇನ್ನೂ ಐತೆ ಅವರಲ್ಲಿ. ಬಟ್ ಅದು ದೊಡ್ಡವ್ರು ಆಗ್ತಾ ಅದು ಇನ್ನೋಸೆನ್ಸಿನ ಹೊಕ್ಕೈತಿ, ಮುಗ್ಧತೆನೂ ಹೊಕ್ಕೈತಿ. ಬಟ್ ಅದನ್ನು ಕೇಳೋಕ್ಕೆ ಎಷ್ಟು ಖುಷಿ. ಈಗ ಒಬ್ಬೊಂದು ವಿಡಿಯೋ ಹಾಕಿದ್ನಲ್ಲ ಹುಡುಗ, ಅವ್ನಿಗೆ ಯೂಟ್ಯೂಬ್ ಅಂದ್ರೆ ಗೊತ್ತಿಲ್ಲ. ಯೂಟ್ಯೂಬ್ ಪಾಪ ನೋಡಿಲ್ಲ ಯಾರು ಅವರು. ಸೊ ಹಾಗಾಗಿ ಅದೊಂದಿನ ಮೆಮೊರಿ. ನಾವು ಹಂಗೆ ಇದ್ವಲ್ಲ ಮುಂಚೆ. ಆ್ಯಂಡ್ ಹೆವಿ ಮೆಮೊರೇಬಲ್ ಆ ಡೇಸ್ ಎಲ್ಲ. ಸೊ ಇದೊಂದು ವಿಡಿಯೋ ಅದಕ್ಕೆ ಮಾಡತ್ತೀನಿ ಅಂದ್ರೆ ಒಂದು ನೆನಪು ಉಳಿದೈತಿ, ನನಗೊಂದು ಮೆಮೊರಿ ಉಳಿದೈತಿ. ಹಾಗಾಗಿ ಈ ವಿಡಿಯೋ ಮಾಡತ್ತೀನಿ ಆ್ಯಕ್ಚುಲಿ. ದಂಡು ಭಾಳ ಐತೆ, ವಿಡಿಯೋ ಮಾಡೋಕ್ಕಾಗಲ್ಲ. ಸೊ ನೋಡಬಹುದು ನೀವು ಇಲ್ಲಿ. ನಾವು ಅದೇವಿ ರಾಕ್ ಗಾರ್ಡನ್ನಾಗ. ಹಿಂಗೆ ಎಲ್ಲರೂ ಬರತ್ತಾರ. ಅವ್ರು ಒಳಗೆ ಒಂದು ಫೋಟೋ ತೆಗೆಸೋದಾರ. ಛೇ, ಡೋಂಟ್ ಟಚ್ ಅಂತ ಬರೋದಾರಲ್ಲಿ. ಬಟ್ ಒಳಗೆ ಹೋಗ್ಬಿಟ್ರೆ
ಈಗ ಜಂಜಾಟದ ಎಲ್ಲಿ ಬರ್ತಾನೆ ವಯಸ್ಸು ಅವ್ರನ್ನ ಕೇಳೋಕ್ಕೂ ಅಸಲು ನನಗೆ ಯಾರಿಗೂ ಯೂಟ್ಯೂಬ್ ಅಂದ್ರೆ ಗೊತ್ತಿಲ್ಲ. ಅವ್ರನ್ನ ಏನು ಮಾಡತ್ತೀನಿ ಅನ್ನೋದು ಗೊತ್ತಾಗಲ್ಲ. ಬೇರೆ ಸೊ ಗಾಯ್ಸ್ ಅಲ್ಲಿ ಒಳಗೆಲ್ಲ ನೋಡ್ಕೊಂಡ್ವಿ ಹೊಂಟಿವಿ ವಾಪಸ್. ಏನೋ ಒಂದು ಟೈಪ್ ಮೆಮೊರಿ ಅದ್ರ ಸಂಬಂಧ ಬ್ಲಾಗ್ ಮಾಡತ್ತೀನಿ. ಆ್ಯಕ್ಚುಲಿ ಅದು ಮೆಮೊರಿ ಉಳಿಲಿ ನನಗೆ ಆ್ಯಕ್ಚುಲಿ ಭಾಳ ದಿವಸ ಆಯ್ತು ಎಲ್ಲರೂ ನೋಡಿ ಏನೋ ಒಂದು ಡಿಫ್ರೆಂಟ್ ಕೈಂಡ್ ಆಫ್ ವಿಡಿಯೋ. ಸೊ ಹಿಂದೆ ಬರತ್ತಾರ ಬ್ಲಾಗ್ ಮಾಡೋಕೆ ಒಂದು ಟೈಪ್ ನನಗೆ ಮುಜುಗರ ಆಗೋದೈತಿ. ಅವ್ರ ಹುಡುಗರು ಒಂಥರ ಮಾತಾಡ್ಬಿಟ್ರೆ ಎಲ್ಲರೂ ಇಡೀ ಸ್ಕೂಲ್ ಹುಡುಗರು ಅದಾರ. ಏನೋ ಒಂದು ಡಿಫ್ರೆಂಟ್ ಫೀಲಿಂಗ್ ಅಟ್ ಸೇಮ್ ಟೈಮ್ ಮಾಡಬೇಕು ನಾ ವಿಡಿಯೋ. ನನಗೆ ಮೆಮೊರಿ ಉಳಿಸೋ ಸಂಬಂಧ ಮಾಡಬೇಕು. ಮಸ್ಟ್ ಆ್ಯಂಡ್ ಶುಡ್. ಸೊ ಹಂಗಾಗಿ ವಿಡಿಯೋ ಮಾಡತ್ತೀನಿ. ನೋಡ್ತೀನಿ ಸರ್ನ ಕರೆದು ಇದ್ರ ತೋರಿಸ್ತೀನಿ. ಗೊತ್ತಿಲ್ಲ ಅವ್ರು ಮತ್ತೆ ಬೈಬಾರ್ದು ಅಂತೇಳಿ. ಬೈಸ್ಕೊಳ್ಳಾರ್ದು ಹೋಗೋದ ಒಂದು ಅಚೀವ್ಮೆಂಟ್ ನನಗೀಗ. ಸೊ ಅದು ಕಾಮನ್ ಎಲ್ಲರಿಗೂ ಗೊತ್ತಿರ್ತೈತಿ ಸ್ಕೂಲ್ ಲೈಫ್ ಹೆಂಗೆ ಇರ್ತೈತಿ ಹೆಂಗಿತ್ತು ಅಂಥೇಳಿ. ನೋಡುವ ಎಂತ ಆಗುತ್ತೆ ಅಂತ. ಚಾರ್ಜ್ ಕಮ್ಮಿ ಐತಿ, ಸ್ಟೋರೇಜ್ ಇಲ್ಲ, ಭಾಳ ಸಮಸ್ಯೆ ಆಗುತ್ತೆ ನನ್ನ ಫೋನಿಗೆ ಇವತ್ತು. ನೋಡ್ತೀನಿ ಆದಷ್ಟು ವಿಡಿಯೋ ಮಾಡ್ತೀನಿ. ಸೊ ಗಾಯ್ಸ್ ಅಲ್ಲಿ ನನ್ನ ಫೋನ್ ಚಾರ್ಜ್ ಖಾಲಿ ಆಗ್ಬಿಡ್ತು. ಒಂದು ಟೈಪ್ ಬೇಜಾರಾಯ್ತು ನನಗೆ. ಅದ ನಾ ಸರ್ಸ್ನೆಲ್ಲ ಮಾತಾಡ್ಸ್ಬೇಕು ವಿಡಿಯೋದಾಗ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ನಾನು ನೋಡಿಲ್ಲ, ಚಾರ್ಜ್ ಭಾಳ ಕಮ್ಮಿ ಇತ್ತು. ಸ್ಟೋರೇಜನೇ ಇತ್ತು, ಒಂದು 2 GB ಮಟ್ಟ ಇತ್ತು. ಬಟ್ ಚಾರ್ಜ್ ಖಾಲಿಯಾಗಿ ನಾನು ಏನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇಷ್ಟೆಲ್ಲ ವೀಡಿಯೋ ಮಾಡಿದ್ದು ಒಂದು ಟೈಪ್ ವೇಸ್ಟ್ ಅನ್ನಿಸ್ತು ನನಗೆ. ಬಟ್ ಇಲ್ಲಿ ಲಾಸ್ಟಿಗೆ ಒಂದು ಪಿಕ್ಚರ್ ಫೋಟೋ ತೊಗೊಂಡಿದ್ದೆ. ಆ ಫೋಟೋ ಸರ್ ಫೋನಿಂದ ನಾನು ವಾಪಸ್ ಹಾಕ್ಸ್ಕೊಂಡು ಹಾಕ್ತೀನಿ. ಅಲ್ಲಿ ಇದೊಂದು ವಿಡಿಯೋ ಮುಗಿಸೋಣ. ನೆಕ್ಸ್ಟ್ ಟೈಮ್ ಒಂದು ಏನಾರ ಮಾಡೋಣಂತೆ. ಬಾಯ್ ಗೈಸ್, ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.